ನಮಸ್ಕಾರ ಸ್ನೇಹಿತರೆ ಕೆಇ ಎಕ್ಸಾಮ್ ಏನಾಯ್ತು 708 NHK FDA ಪೇಪರ್ ಅದರ ಸಂವಿಧಾನದ ಕ್ವಶನ್ ತಗೊಂಡಿದ್ದೀನಿ. ಇದು ಅಪ್ಕಮಿಂಗ್ SDA ಎಕ್ಸಾಮ್ ಇದೆ 708 KA ಅದು ಅದಕ್ಕೆ ಹೆಲ್ಪ್ ಆಗುತ್ತೆ. ನಾವು ಮಾಡಿರ್ತಕ್ಕಂಥ ಪ್ರೀವಿಯಸ್ ವಿಡಿಯೋಸ್ಗಳು ನಮಗೆ GK ಸರಣಿಯಲ್ಲಿ ಸಿಗುತ್ತೆ. ಈ KA ಸೀರೀಸ್ ಅಲ್ಲಿ ಇತ್ತೀಚೆಗೆ NHK ಏನು ಬಂದಿತ್ತು ಅದನ್ನು ಕೂಡ ಡಿಸ್ಕಸ್ ಮಾಡ್ತಾ ಇದೀವಿ. ಒಂದೊಂದು ಸಬ್ಜೆಕ್ಟ್ ಸಪರೇಟ್ ತಗೊಂಡು ಸ್ನೇಹಿತರೆ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೆ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ಅಥವಾ ಪುನೀತ್ ಫೋರಮ್ ಅನ್ನು ಸರ್ಚ್ ಮಾಡಿ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಫೈನ್ ಸರ್, ಬನ್ನಿ. ಹಾಗೆ ನಾನು ತಡ ಮಾಡಿದ ಕ್ವಶನ್ಸ್ ಬಂದ್ಬಿಡ್ತೀನಿ ಅಂಡ್ ಫಾಲೋ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ. ವೆರಿ ಗುಡ್ ಮಾರ್ನಿಂಗ್, ವೆಲ್ಕಮ್ ಆಲ್ ಸ್ನೇಹಿತರೆ. ಬೇಗ ಮುಗಿಸ್ತೀನಿ, ಐ ಡೋಂಟ್ ವಾಂಟ್ ಟು ಟೇಕ್ ಮಚ್ ಟೈಮ್. ಫಾಸ್ಟ್ ಆಗಿ ಹೋಗೋಣ, ಏನ್ ಇಂಪಾರ್ಟೆಂಟ್ ಡಿಸ್ಕಸ್ ಮಾಡೋಣ. ಭಾರತದ ಸಂವಿಧಾನದಲ್ಲಿನ ನ್ಯಾಯಮಂಡಳಿಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಓದಿ. ಮೂಲ ಸಂವಿಧಾನವು ನ್ಯಾಯಮಂಡಳಿಗಳ ಸ್ಥಾಪನೆಗೆ ಅವಕಾಶ ನೀಡುತ್ತದೆ. ಭಾಗ 14A ನಲ್ಲಿ ನ್ಯಾಯಮಂಡಳಿಗೆ ಪ್ರಸ್ತಾಪವಿದೆ. 323A ಮತ್ತು 323B ವಿಧಿಗಳು ನ್ಯಾಯಮಂಡಳಿಗೆ ಸಂಬಂಧಿಸಿದೆ. ಆಡಳಿತಾತ್ಮಕ ನ್ಯಾಯಮಂಡಳಿಗಳ ಕಾಯ್ದೆಯನ್ನು ಸಂಸತ್ತು 1985 ಅಂಗೀಕರಿಸಿದೆ. ಯಾವ ಹೇಳಿಕೆ ಸರಿ? ನೋಡಿ, ಚೆನ್ನಾಗಿದೆ ಕ್ವಶನ್. ಎಷ್ಟು ಚೆನ್ನಾಗಿ ಕೊಟ್ಟಿದ್ದಾನೆ ಅಂತಂದ್ರೆ ನೀವು ಎಷ್ಟೋ ಡೀಪ್ ಆಗಿ ಓದ್ಬೇಕು. ನಾನು ಬೇರೆ ಟೈಮಲ್ಲಿ ಏನ್ ಕೇಳ್ತಾ ಇದ್ದೆ ಈಗ ಹಂಗ್ ಕೇಳಲ್ಲ, ನಾನು ಬೇರೆ ಬೇರೆನೆ ಕೇಳ್ತೀನಿ ಅನ್ನೋ ರೀತಿ ನಿಮ್ಗೆ ಚಾಲೆಂಜ್ ಮಾಡ್ತಾ ಇರೋದು ಸ್ನೇಹಿತರೆ. ಇದು ಆಕ್ಚುಲಿ ನ್ಯಾಯಮಂಡಳಿಗಳು ಅಂತ ಮೊದಲಿರ್ಲಿಲ್ಲ. ನ್ಯಾಯಮಂಡಳಿಗಳು ಇದು ಕಾಮನ್. ನೋಡಿ, ನೀವು ಸಂವಿಧಾನ ಓದಿದ್ರು, ಅಕಸ್ಮಾತ್ ನಾವು ಓದಿಲ್ಲ ಡೀಟೇಲ್ ಆಗಿ ಅಂದ್ರೆ ಬೇಸಿಸ್ ಗೊತ್ತಿದೋ ಅಂದ್ರೂ ಕೂಡ ನಮ್ಗೆ ನ್ಯಾಯಾಂಗ ವ್ಯವಸ್ಥೆ ಇದ್ದಾಗ ನ್ಯಾಯಮಂಡಳಿಗಳು ಟ್ರಿಬ್ಯುನಲ್ ಬೇಕಾಗಿರ್ಲಿಲ್ಲ ಆ ಟೈಮಲ್ಲಿ, ಸಂವಿಧಾನ ರಚನೆ ಟೈಮಲ್ಲಿ. ಸೊ ಇದೇನಾಗುತ್ತೆ, ಅವಕಾಶ ನೀಡುತ್ತಾನೆ ಅನ್ನೋದು ತಪ್ಪು. ಮೂಲ ಸಂವಿಧಾನ ಮೂಲದಲ್ಲಿ ಆಮೇಲೆ ಅಮೆಂಡ್ ಮಾಡಿದ್ವು. ಹೌದು, ಈಗ ನ್ಯಾಯಮಂಡಳಿ, ಆಡಳಿತಾತ್ಮಕ ನ್ಯಾಯಮಂಡಳಿ ಇದೆ. ಫಾರ್ ಎಕ್ಸಾಂಪಲ್, ನೀವು ಎಷ್ಟೊಂದು ಜನ KS ಗೋಸ್ಕರ ಕ್ಯಾಟ್ ಬೇರೆ ಬೇರೆ ಎಕ್ಸಾಮ್ ಕ್ಯಾಟ್ಗೆಲ್ಲ ಹೋಗಿದ್ದೀರಾ ಅಲ್ವಾ ಸರ್? ಹಾಗೆ ಇದು ತಪ್ಪಾಯ್ತು. ಭಾಗ 14A ನಲ್ಲಿ ನ್ಯಾಯಮಂಡಳಿ ಪ್ರಸ್ತಾಪ ಇದೆ. ಹೌದು ಸರ್, 42ನೇ ತಿದ್ದುಪಡಿಯಲ್ಲಿ ತರ್ತಕ್ಕಂಥದ್ದು 323A 23B ವಿಧಿಗಳು ನ್ಯಾಯಮಂಡಳಿಗೆ ಸಂಬಂಧಿಸಿದೆ. ಹೌದು. ಆಡಳಿತಾತ್ಮಕ ನ್ಯಾಯಮಂಡಳಿ ಕಾಯ್ದೆಯನ್ನು ಸಂಸತ್ತು 1985 ಅಂಗೀಕರಿಸಿದೆ. ಹೌದು. ಇಲ್ಲಿ BCD ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಇದನ್ನು ನೋಡೋದಾದ್ರೆ ನೋಡಿ, 1976 42ನೇ ಸಂವಿಧಾನಿಕ ತಿದ್ದುಪಡಿಯಲ್ಲಿ ಇದನ್ನ ತರ್ತಾರೆ. ಭಾಗ 14A ಸೇರಿಸ್ತಾರೆ. 322A ಆಡಳಿತಾತ್ಮಕ ನ್ಯಾಯಮಂಡಳಿ, 323B ಇತರ ವಿಷಯಗಳಿಗೆ ಅಂತ ಹೇಳಿ ಎರಡು ನ್ಯಾಯಮಂಡಳಿಗಳನ್ನ ತರ್ತಕ್ಕಂಥದ್ದು. ಇತರ ವಿಷಯ ಅಂದ್ರೆ ತೆರಿಗೆಗೆ ಸಂಬಂಧಪಟ್ಟಂತೆ, ಭೂ ಸುಧಾರಣೆಗೆ ಸಂಬಂಧಪಟ್ಟಂತೆ, ಕೈಗಾರಿಕಾ ವಿವಾದಗಳು, ಚುನಾವಣೆಗೆ ಸಂಬಂಧಪಟ್ಟಂತೆ ನ್ಯಾಯಮಂಡಳಿಗಳು. ಹಾಗೆ ಆಡಳಿತಾತ್ಮಕ ನ್ಯಾಯಮಂಡಳಿ ಕ್ಯಾಟ್ ಅಂತ ಏನ್ ಕರಿತೀವಿ ನಾವು ಇವಾಗ, ಅಡ್ಮಿನಿಸ್ಟ್ರೇಷನ್ ಟ್ರಿಬ್ಯುನಲ್ ಏನಿದೆ. ಓಕೆ, ಸೊ ಇದು 1985ರಲ್ಲಿ 323A ಅಂತ ಹೇಳಿ ತಂದು ವಿಧಿಯ ಅಡಿಯಲ್ಲಿ ಸೇರಿಸಿರ್ತಕ್ಕಂಥದ್ದು. ಕ್ವಶನ್ ನೋಡಿ ಅಲ್ಟಿಮೇಟ್ ಆಗಿದೆ, ಹೆಂಗ್ ಕೇಳಿದ್ದಾನೆ ಅಂತ. ಓಕೆ, ಹಾಗಾಗಿ ನೀವು ಪ್ರತಿ ಒಂದು ಡೀಟೇಲ್ ಆಗಿ ಓದ್ಬೇಕಾಗುವಂತ ಪರಿಸ್ಥಿತಿ ಇವಾಗ. ಸೊ ಎಲ್ಲಾನು ಕೂಡ ಓದೋಣ ಮಾಡೋಣ, ಬನ್ನಿ ಸ್ನೇಹಿತರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಇದೊಂದು ರೀತಿ ನಿಮ್ಗೆ ಕರೆಂಟ್ ಅಫೇರ್ ರೀತಿನೂ ಕೂಡ ಹೌದು, ಅಥವಾ ಸ್ಟ್ಯಾಟಿಕ್ ಅಂತಾನು ಕರೀಬಹುದು. ನೋಡಿ, ನೀತಿ ಆಯೋಗದ ಇಲ್ಲಿ ಅಧ್ಯಕ್ಷರು ಕೇಳಿರೋದು ಯಾರೇ, ಉಪಾಧ್ಯಕ್ಷರು ಅಲ್ಲ, CEO ಅಲ್ಲ. ಸೊ ಎಷ್ಟು ಜೋಡಿ ಸರಿಯಾಗಿದೆ ಅಂತ ಹೇಳ್ಬೇಕು, ನರೇಂದ್ರ ಮೋದಿ ಅವರು. ಇದು ಕರೆಕ್ಟ್ ಆನ್ಸರ್, ಇದಂತೂ ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಓಕೆ, ಚುನಾವಣಾ ಆಯೋಗ ಜ್ಞಾನೇಶ್ ಕುಮಾರ್, ಇದು ಅಂತೂ ಇವರಂತೂ ತುಂಬಾ ಸುದ್ದಿಯಲ್ಲಿ ಇರ್ತಾರೆ. ಸುದ್ದಿಯಲ್ಲಿ ಇದ್ರು ಕೂಡ ಚುನಾವಣೆಗೆ ಸಂಬಂಧಪಟ್ಟಂತೆ ಭಾರತದ್ದು, ಹಾಗೆ ಇತರ ರಾಜ್ಯಗಳ ಚುನಾವಣೆಗೆ ಸಂಬಂಧಪಟ್ಟಂತೆ, ಹಾಗೆ ನಮ್ಮ ಒಂದು ಇಂಟರ್ನ್ಯಾಷನಲ್ ಚುನಾವಣೆ ಏನಿದೆ, ಪ್ರಜಾಪ್ರಭುತ್ವಕ್ಕೆ ಸಂಬಂಧಪಟ್ಟಂತೆ ಕೌನ್ಸಿಲ್ ಏನಿದೆ, ಅಲ್ಲೂ ಕೂಡ ಅಧ್ಯಕ್ಷರಾಗ್ತಾರೆ. ಹಾಗಾಗಿ ಸುದ್ದಿಯಲ್ಲಿದ್ರು, ಇದು ಕರೆಕ್ಟು. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ, ನೋ, ಇದು ತಪ್ಪು. ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು, ಇದು ತಪ್ಪು. A and B ಕರೆಕ್ಟು. ಹಾಗಾದ್ರೆ ಯಾರು ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ? ನೋಡಿ, ಈಗ ನಿಮ್ಗೆ ಅಪ್ಕಮಿಂಗ್ ಎಕ್ಸಾಮ್ ಇದೆ, ನಿಮ್ಗೆ ಇದೊಂದ್ ಕಡೆ ಆದ್ರೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಬಗ್ಗೆ, ಚುನಾವಣಾ ಆಯೋಗದ ಬಗ್ಗೆ ತುಂಬಾ ಸಲ ಡಿಸ್ಕಸ್ ಮಾಡಿದೀವಿ. ರಾಷ್ಟ್ರೀಯ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಯಾರು, ಅಧಿಕಾರಾವಧಿ ಏನು, ಈ ತರ ಎಲ್ಲ ಕೇಳ್ತಾನೆ. ಓಕೆ, ಎಷ್ಟು ಟೆನ್ಯೂರ್ ಇರ್ತಾರೆ, ಎಷ್ಟು ಜನ ಸದಸ್ಯರು ಇರ್ತಾರೆ, ಓಕೆ, ಹಾಗೆ ಎಲಿಜಿಬಿಲಿಟಿ ಏನು. ಹಾಗೆ ಕರ್ನಾಟಕ ರಾಜ್ಯ ನೋಡಿ, ರಾಷ್ಟ್ರೀಯ ಆಯೋಗದ ಅಧ್ಯಕ್ಷರು ಬಂದು ವಿ ರಾಮಸುಬ್ರಹ್ಮಣ್ಯಂ ಅವರು. ಓಕೆ, ಮಾಜಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು. ಕರ್ನಾಟಕಕ್ಕೆ ಯಾರೇ ಒಬ್ರು ಪರ್ಮನೆಂಟ್ ಆಗಿ ಇನ್ನೂ ನಮಗೆ ಅಧ್ಯಕ್ಷರು ಆಯ್ಕೆ ಮಾಡಿರ್ಲಿಲ್ಲ. ಓಕೆ, T ಶ್ಯಾಮ್ ಅಂತ ಹಂಗಾಮಿಯಾಗಿ ಅವರೇ ಮುಂದುವರ್ಕೊಂಡು ಬಂದಿದ್ದಾರೆ ಇದುವರೆಗೂ ಕೂಡ, ಡಾಕ್ಟರ್ T ಶ್ಯಾಮ್ ಅಂತ. ಓಕೆ, ನಮ್ಮ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ. ಇನ್ನು ಮಾನವ ಹಕ್ಕುಗಳ ಆಯೋಗ ಬಗ್ಗೆ ಮಾತಾಡೋದಾದ್ರೆ, ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ಮಾತಾಡೋದಾದ್ರೆ, ಇದೊಂದು ಶಾಸನಾತ್ಮಕ ಸಂಸ್ಥಾನ, ಸಾಂವಿಧಾನಿಕ ಸಂಸ್ಥಾನ, ಅದು ಗೊತ್ತಿರಬೇಕು. ಹೇಳ್ತೀರಾ? ಕಮೆಂಟ್ ಮಾಡ್ತೀರಾ? ಎಸ್, ಫಟಾಫಟ್ ಅಂತ ಕಮೆಂಟ್ ಮಾಡಿ. ಎಸ್, ಇದೊಂದು ಶಾಸನಾತ್ಮಕ ಸಂಸ್ಥೆನ ಇದೊಂದು ಶಾಸನಾತ್ಮಕ ಸಂಸ್ಥೆ. ಓಕೆ, ಇಲ್ಲಿ ಇದೊಂದು ಕಾಯ್ದೆ ಅಡಿಯಲ್ಲಿ ಮಾಡಿರತಕ್ಕಂಥದ್ದು. ಇವರ ಒಂದು ಅಧ್ಯಕ್ಷರು ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿ ಆಗಿರ್ಬೇಕು ಅಥವಾ ನಿವೃತ್ತ ನ್ಯಾಯಮೂರ್ತಿ ಆಗಿರ್ಬೇಕು, ಅಧ್ಯಕ್ಷರಾಗಿರ್ಬೇಕು. ಓಕೆ,
ಮತ್ತೆ ಮಾನವ ಹಕ್ಕುಗಳ ಜ್ಞಾನ ಹೊಂದಿರುವ ಇಬ್ಬರು ವ್ಯಕ್ತಿಗಳು ಸದಸ್ಯರಾಗಿರ್ತಾರೆ. ಮಹಿಳಾ ಸದಸ್ಯರ ಸೇರ್ಪಡೆ ಆಗುತ್ತೆ. 19 ತಿದ್ದುಪಡಿ ಆಗುತ್ತೆ. ಇದು ಗೊತ್ತಿರಬೇಕು. ಹಳೆ ಬುಕ್ ಇಟ್ಕೊಂಡಿರೋರು ಹಳೇದನ್ನ ಓದಕ್ ಹೋಗ್ಬೇಡಿ, ಇದನ್ನ ನೋಡ್ಕೊಳ್ಳಿ. ಈಗ ಲಾಸ್ಟ್ 4-5 ವರ್ಷದಿಂದ ಹೊಸ ಬುಕ್ ತಗೊಂಡಿರ್ತೀರಾ, ಓದಿರೋದೆಲ್ಲ ಅಪ್ಡೇಟ್ ಆಗಿರುತ್ತೆ. ಹಳೇದು ಓದೋರು ದಯವಿಟ್ಟು ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, ಇನ್ನು ಇವರು ಎಷ್ಟು ವರ್ಷ ಮಾಡಿರ್ತಾರೆ ಇದರಲ್ಲಿ? ಹಕ್ಕುಗಳ ಆಯೋಗದಲ್ಲಿ SC ST ಅಂಡ್ ಮಹಿಳಾ ಆಯೋಗದಿಂದ ಅಧ್ಯಕ್ಷರು ಕೂಡ ಸದಸ್ಯರಾಗಿರ್ತಾರೆ ಇದರಲ್ಲಿ. ಅದು ಗೊತ್ತಿಲ್ಲ. ಹಿಂದುಳಿದ ವರ್ಗಗಳ ಆಯೋಗಗಳು, ಮಕ್ಕಳ ಹಕ್ಕುಗಳ ಆಯೋಗ, ಇವರೆಲ್ಲರನ್ನೂ ಕೂಡ ಈ ಮಸೂದಲ್ಲಿ ಸೇರಿಸ್ತಾರೆ. ಅವರೆಲ್ಲ ಕೂಡ ಇದರ ಸದಸ್ಯರಾಗಿರ್ತಾರೆ. ಸ್ಟೇಟ್ ಕೂಡ ಅದೇ ರೀತಿ ಹೈಕೋರ್ಟ್ ನ ನ್ಯಾಯಮೂರ್ತಿಗಳಿರ್ತಾರೆ. ಆ ಒಂದು ನ್ಯಾಯಮೂರ್ತಿಗಳು ಇದರಲ್ಲಿ ಇರ್ತಾರೆ. ಆದ್ರೆ ಅಧಿಕಾರಾವಧಿ ಇದರಲ್ಲಿ ಅಮೆಂಡ್ ಮಾಡಿದ್ರು. ಬಟ್ ಇವಾಗ ಅಷ್ಟೇನಿಲ್ಲ, ಅದು ಮಾತ್ರ ಹೇಳ್ತಾ ಹೋಗ್ತೀನಿ. ಓಕೆ, ಈಗ ನೋಡೋದಾದ್ರೆ ಓಕೆ, ಅಧಿಕಾರಾವಧಿ 3 ವರ್ಷಗಳಿಗೆ ಅಥವಾ 70 ವರ್ಷ, 3 or 70 ವಿಚ್ ಎವರ್ ಇಸ್ ಅರ್ಲಿಯರ್, ಅದು ಗೊತ್ತಿರಲಿ. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಪದೇ ಕೇಳ್ತಾನೆ 3 years or 70 years ವಿಚ್ ಎವರ್ ಅರ್ಲಿ ಅಂತಕ್ಕಂಥದ್ದು ಇದೆ. ಅದು ಕೂಡ ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್. ಮತ್ತೆ ಇದು ಕೂಡ ಒಂದೊಂದ್ ಕಡೆ ಹೆಂಗ್ ಕೊಟ್ಟಿರ್ತಾನೆ ಅಂತಂದ್ರೆ, ಇದು ರಾಷ್ಟ್ರಪತಿಗಳ ಒಂದು, ಯಾಕಂದ್ರೆ ಆಯ್ಕೆ ಮಾಡ್ತಾರಲ್ಲ, ಏನು ನಮ್ಮ ಒಂದು ಇದ್ರ ಪ್ರಕಾರ, ಯಾವ್ದ್ರ ಪ್ರಕಾರ ಪ್ರಧಾನಮಂತ್ರಿ ನೇತೃತ್ವದ ಮಂತ್ರಿಮಂಡಲದ ಇದೇನೋ ಆಯ್ಕೆ ಒಂದು ಸಮಿತಿ ಇರುತ್ತೆ, ಆಯ್ಕೆ ಮಾಡಿ ಕಳಿಸ್ತಾರೆ. ಇವ್ರಿಗೇನು ಇದಾಗ್ತದಲ್ಲ, ಅಪಾಯಿಂಟ್ಮೆಂಟ್ ಆಗುತ್ತಲ್ಲ, ಆ ಒಂದು ಬೇಸಿಸ್ ಮೇಲೂ ಕೂಡ ಅಧಿಕಾರವನ್ನ ಏನೋ ಗೊತ್ತುಪಡಿಸಲಾಗುತ್ತೆ ಅಂತ ಕೂಡ ಒಂದ್ ಕಡೆ ಕೊಟ್ಟಿರ್ತಾನೆ. ಸೊ ಎರಡು ಕೂಡ ಸರಿನೇ ಆಕ್ಚುಲಿ. ಫೈನ್ ಸರ್, ಅರ್ಥ ಆಗಿದೆ ಅನ್ಕೋತೀನಿ. ದಿಸ್ ಆರ್ ವೆರಿ ಇಂಪಾರ್ಟೆಂಟ್ ಕ್ವಶನ್. ನೆಕ್ಸ್ಟ್ ಬಂದ್ಬಿಡ್ತೀನಿ. ಸಮಿತಿಗಳನ್ನ ಕಾಲಾನುಕ್ರಮದಲ್ಲಿ ಜೋಡಿಸ್ಬೇಕಷ್ಟೇ. ಓಕೆ, ಕಾಲಾನುಕ್ರಮದಲ್ಲಿ ಸಮಿತಿ ಸೇರಿಸಬೇಕು. GVK ರಾವ್ ಸಮಿತಿ, ಅಶೋಕ್ ಮೆಹ್ತಾ ಸಮಿತಿ, ಪಂಚಾಯತ್ಗಳ ಉಪಬಂಧಗಳ ಕಾಯ್ದೆ, 73ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಇದನ್ನ ಕಾಲಾನುಕ್ರಮ ಫಸ್ಟ್ ಯಾವ್ದು ಸರ್? ಅಶೋಕ್ ಮೆಹ್ತಾ ಸಮಿತಿ 1977 ಅಲ್ವಾ? ಆಮೇಲೆ GVK ರಾವ್ ಸಮಿತಿ 1985 ಆಯ್ತಲ್ವಾ? ಪಂಚಾಯತ್ಗಳ ಉಪಬಂಧಗಳ ಕಾಯ್ದೆ ಏನಿದೆ, ಇದು ಪೆಸಾ ಆಕ್ಟ್ ಅಂತೀವಿ. ಪೆಸಾ ಇಲ್ಲೇ ನೋಡಿ, ಪ್ರಾವಿಷನ್ಸ್ ಆಫ್ ಪಂಚಾಯತ್ ಎಕ್ಸ್ಟೆನ್ಷನ್ ಆಫ್ ಶೆಡ್ಯೂಲ್ ಆಕ್ಟ್. ಇದು 1996 ಅಲ್ಲಿ ಬರ್ತಕ್ಕಂಥದ್ದು. ಇದು 1993 ಜಾರಿಗೆ ಬರ್ತಕ್ಕಂಥದ್ದು. 1992 ಅದನ್ನ ಮಂಡಿಸ್ತಾರೆ, 1993 ಜಾರಿಗೆ ಬರುತ್ತೆ. ಸೊ ಹಾಗಾದ್ರೆ ನೋಡಿದ್ರೆ BACD ಆಪ್ಷನ್ 2 ಅಲ್ಲ, ಆಪ್ಷನ್ 3. ಓಕೆ, ಆಪ್ಷನ್ 3 ನಾನು ತೋರಿಸ್ತೇನೆ. ಫಸ್ಟ್ ಬಲವಂತ ರಾಯ್ ಸಮಿತಿ ಆಗುತ್ತೆ ಸ್ನೇಹಿತರೆ. ಇವೆಲ್ಲ ಕೂಡ ಮಾಡಿದೀವಿ, ದಯವಿಟ್ಟು ನೋಡ್ಕೊಳ್ಳಿ. ಓಕೆ, ಇವೆಲ್ಲ ನಾವು ರೂರಲ್ ಡೆವಲಪ್ಮೆಂಟ್ ಕೋಆಪರೇಟಿವ್ ಅದರಲ್ಲೂ ಕೂಡ ನೋಟ್ಸ್ ಕೊಟ್ಟಿದ್ದೀವಿ. K ಸಂತನಾಮ್ ಸಮಿತಿ ಆಗಿರ್ಬೋದು, ಅಶೋಕ್ ಮೆಹ್ತಾ 1977. ಇದರಲ್ಲಿ ಯಾವಾಗ ಏನೇನಾಯ್ತು ಇದೆಲ್ಲ ನಾನು ಡೀಟೇಲ್ ಆಗಿ ಹೋಗ್ತಾರೆ. ಯಾಕಂದ್ರೆ ಈ ಕ್ವಶನ್ ಪೇಪರ್ ನಾನು ಜಸ್ಟ್ ನಾನು ಆನ್ಸರ್ ಹೇಳ್ತಾ ಇದ್ದೀನಿ, ಮತ್ತೆ ಒಂದಷ್ಟು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ನೀವು ಏನೇನು ಓದ್ಬೇಕು ಅಂತ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇಲ್ಲಿ ಏನೇನೋ ಅವರು ಯಾರು ಏನೇನೋ ಶಿಫಾರಸು ಮಾಡಿದ್ರು, 3 ಹಂತದ್ದು ಯಾವುದು, 2 ಹಂತದ್ದು ಯಾವುದು, ಬ್ಲಾಕ್ ಮಟ್ಟದ ಶಿಫಾರಸು ಮಾಡಿದ್ ಯಾವ ಸಮಿತಿ, ಇವೆಲ್ಲ ಗೊತ್ತಿರಬೇಕು. ಓಕೆ, ಮತ್ತೆ ಇದು ಕೂಡ NDC ಬಗ್ಗೆ ಮಾತಾಡಿದ್ದು ಯಾವ್ದು ಫಸ್ಟ್, ಸೊ ಇದನ್ನೆಲ್ಲ ಗೊತ್ತಿರಬೇಕು. ಇನ್ನು GVK ರಾವ್ ಸಮಿತಿ 1985. ಓಕೆ, DDC ಜಿಲ್ಲಾ ಅಭಿವೃದ್ಧಿ ಆಯುಕ್ತರ ನೇಮಕಕ್ಕೆ ಸಂಬಂಧಪಟ್ಟಂತೆ. ಓಕೆ, ಕಾರ್ಯ ಯೋಜನಾ ಸಮಿತಿ ಸಂಬಂಧ ಆಡಳಿತ ಸಂಯೋಜನೆಗೆ ಸಂಬಂಧಪಟ್ಟಂತೆ. ಹಾಗೆ LMS ಸಿಂಗಿ ಸಮಿತಿ ಆಗಿರ್ಬೋದು. ಓಕೆ, ಇದು ತುಂಬಾ ಇಂಪಾರ್ಟೆಂಟ್, LMS ಸಿಂಗಿ ಸಮಿತಿ. ಹಾಗೆ ಗಾಡ್ಗಿಲ್ ಸಮಿತಿ ಕೂಡ ಇಂಪಾರ್ಟೆಂಟ್, ಇದನ್ನು ಕೂಡ ನೋಡ್ಕೊಳ್ಳಿ. ಫೈನ್. ಇನ್ನು ಪಂಚಾಯತ್ ರಾಜ್ ವ್ಯವಸ್ಥೆ ನಿಮ್ಗೆ ಗೊತ್ತಿದೆ, 1993 ಜಾರಿಗೆ ಬರುತ್ತೆ, ಏಪ್ರಿಲ್ 24ರಿಂದ. ಪೆಸಾ ಆಕ್ಟ್ ಬಗ್ಗೆ ವೆರಿ ಇಂಪಾರ್ಟೆಂಟ್. ಇದು ಏನೋ ಪಂಚಾಯತ್ ತರ್ತಾರೆ, ನಮ್ಮ ಬುಡಕಟ್ಟು ಜನಾಂಗಗಳು ಏನಿರುತ್ತೆ, ಬುಡಕಟ್ಟು ಅವ್ರಿಗೆ ಇದನ್ನ ಇಂಪ್ಲಿಮೆಂಟ್ ಆಗ್ಬಾರ್ದು. ಅವ್ರದೇ ಆದ ಒಂದು ಆಚರಣೆ ಇರುತ್ತೆ, ಅವ್ರದೇ ಆದ ಸಂಸ್ಕೃತಿ ಇರುತ್ತೆ, ಅದಕ್ಕೆ ಎಫೆಕ್ಟ್ ಆಗ್ಬಾರ್ದು. ಈ ಪಂಚಾಯತ್ ರಾಜ್ ಏನಿದೆ, ಪಂಚಾಯತಿಗಳು, ಚುನಾವಣೆ, ಇವೆಲ್ಲ ಅವ್ರಿಗೆ ಬರ್ಬಾರ್ದು, ಅವರ ಸಂಸ್ಕೃತಿಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಈ ಪೆಸಾ ಆಕ್ಟ್ ನ ಆಮೇಲೆ ತರ್ತಕ್ಕಂಥದ್ದು. ಯಾವಾಗ 73ನೇ ಸಂವಿಧಾನ ತಿದ್ದುಪಡಿ ಆದ್ಮೇಲೆ ಈ ಪೆಸಾ ಆಕ್ಟ್ ನ ತರ್ತಕ್ಕಂಥದ್ದು. ಓಕೆ, ಹಾಗಾಗಿ ಇದನ್ನ ಏನಂತ ಕರಿತೀವಿ? ಪಂಚಾಯತ್ ಎಕ್ಸ್ಟೆನ್ಷನ್ ಟು ಶೆಡ್ಯೂಲ್ಡ್ ಏರಿಯಾ ಆಕ್ಟ್ ಅಂತ ಕರಿತೀವಿ. ಫೈನ್ ಸರ್. ನೆಕ್ಸ್ಟ್ ಬರ್ತೀನಿ. ಇದು ಕರೆಂಟ್ ಅಫೇರ್ ಕೇಳಿದೆ ನೋಡಿ, ಶಾಂತಿ ಮಸೂದೆ. ಲಾಸ್ಟ್ ಡಿಸೆಂಬರ್ ಜನವರಿ ಕರೆಂಟ್ ಅಫೇರ್. ಡಿಸೆಂಬರ್ ಇದು ನಾವು ಏನು ಚಳಿಗಾಲದ ಅಧಿವೇಶನ ಅಲ್ಲಿ ಕೇಂದ್ರ ಸರ್ಕಾರ ಮಂಡಿಸಿರೋದು. ಇದು ನಿಯಂತ್ರಣ ಮೇಲ್ವಿಚಾರಣೆ ಅಡಿಯಲ್ಲಿ ಪರಮಾಣು ಸೀಮಿತ ವಲಯದಲ್ಲಿ ಸೀಮಿತ ಖಾಸಗಿ ಭಾಗವಹಿಸುವ ಸಕ್ರಿಯಗೊಳಿಸುತ್ತದೆ. ಹೌದು ಸರ್, ಯಾವಾಗ ನಮ್ದು ಈ ಪರಮಾಣುಗೆ ಸಂಬಂಧ ನ್ಯೂಕ್ಲಿಯರ್ ಬರೀ ಗೌರ್ಮೆಂಟ್ ಅಡಿಯಲ್ಲಿತ್ತು, ಅದನ್ನ ಸ್ವಲ್ಪ ಲಿಬರೈಸ್ ಮಾಡ್ತಾ ಇದೆ. ಪ್ರೈವೇಟ್ ನವರು ಬರ್ಬೋದು ಫಾರ್ ಸಿವಿಲ್ ಪರ್ಪಸ್, ನಾಟ್ ಆರ್ಮ್ ಪರ್ಪಸ್. ಆರ್ಮ್ ಪರ್ಪಸ್ ಅಂದ್ರೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಲ್ಲ, ಈ ವಿದ್ಯುತ್ ತಯಾರಿಕೆ ಈ ತರದಕ್ಕೆ ಅವರು ಕೂಡ ಬರ್ಬೋದು. ಆದ್ರೆ ಅವ್ರು ಬಂದ್ರು, ಅವರ ಶೇರ್ ಏನಿರುತ್ತೆ 49% ಅಷ್ಟೇ. ಇನ್ ಮಿಕ್ಕಿದ್ದು 51% ಸರ್ಕಾರದ. ಇದನ್ನೆಲ್ಲ ನಾನು ಡೀಟೇಲ್ ಡಿಸ್ಕಸ್ ಮಾಡಿದ್ದೀನಿ ಈ ಒಂದು ಕರೆಂಟ್ ಇದರಲ್ಲಿ. ಮಂತ್ಲಿ ಕರೆಂಟ್ ಅಫೇರ್ ಚೆಕ್ ಮಾಡಿ, ಇದೆಲ್ಲ ಸ್ಲೈಡ್ಸ್ ನಿಮ್ಗೆ ನೆನಪಿರಬೇಕು. ನಮ್ದು 100 GW ಏನಿದೆ, ಓಕೆ, 2047 ಅದು ಪರಮಾಣು ವಿದ್ಯುತ್ ಅನ್ನ ಸಾಧಿಸಬೇಕು ಅಂತ ಆಗಿರ್ಬೋದು. ಸೊ ಇವೆಲ್ಲ ಕೂಡ ಡಿಸ್ಕಸ್ ಮಾಡಿದೀವಿ. ಇಲ್ಲಿ ನೋಡಿ,
49% FDA ಅಲೋ ಮಾಡಿದೆ, 51% ಸ್ಟಿಲ್ ಇಸ್ ವಿತ್ ಇನ್ ದ ಗೌರ್ಮೆಂಟ್, ಅದು ಗೊತ್ತಿರಬೇಕು. ಫೈನ್. ಸೊ ಇವೆಲ್ಲ ಡಿಸ್ಕಸ್ ಮಾಡಿದ್ವಿ ಸ್ನೇಹಿತರೆ. ಸೊ ಅದನ್ನ ಶಾಂತಿ, ಇದರ ವಿಸ್ತೃತ ರೂಪ ಏನು? ಸಸ್ಟೈನಬಲ್ ಹಾರ್ನೆಸಿಂಗ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಫಾರ್ ನ್ಯೂಕ್ಲಿಯರ್ ಎಮಿಷನ್ ಅಲ್ಲ, ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ. ಇದು ತಪ್ಪಿದೆ ನೋಡು, ಎಮಿಷನ್ ಅಲ್ಲ. ಐ ವಿಲ್ ಶೋ ಯು. ಇಲ್ಲಿ ನೋಡಿ, ಸಸ್ಟೈನಬಲ್ ಹಾರ್ನೆಸಿಂಗ್ ಅಡ್ವಾನ್ಸ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಫಾರ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ. ಎಮಿಷನ್ ಅಲ್ಲ, ಎನರ್ಜಿ. ಸೊ ಹಾಗಾಗಿ ತಪ್ಪು. ಇದು ಭಾರತದ ಶುದ್ಧ ಇಂಧನ ಪರಿವರ್ತನೆ 2047ರವರೆಗೆ 100 ಗಿಗಾವ್ಯಾಟ್ ಪರಮಾಣು ಇಂಧನ. ಎಸ್, ದಿಸ್ ಇಸ್ ಕರೆಕ್ಟ್. ಅಲ್ಲಿಗೆ ಯಾವ್ದು ಕರೆಕ್ಟ್ ಸರ್? ಎ ಅಂಡ್ ಸಿ ಇಸ್ ದ ರೈಟ್ ಆನ್ಸರ್, ಆಪ್ಷನ್ 4th. ಓಕೆ, ಕರೆಂಟ್ ಅಫೇರ್ ಕೇಳ್ತಾನೆ. ಹಾಗೆ ನೋಡಿ, ಎಲ್ಲ ಡೀಟೇಲ್ ಕರೆಂಟ್ ಅಫೇರ್ ನಾವು ಮಾಡಿದ್ವಿ. ಮಂತ್ಲಿ ಕರೆಂಟ್ ಅಫೇರ್, ವೀಕ್ಲಿ ನೋಡೋದ್ರ ಸ್ನೇಹಿತರೆ. ಶಾಸಕಾಂಗದ ಶೇಷಾಧಿಕಾರಗಳು, ಅಂತಾರಾಜ್ಯ ಮಂಡಳಿ, ಅಖಿಲ ಭಾರತೀಯ ಸೇವೆಗಳು, ಭಾರತದ ಸಂಚಿತ ನಿಧಿ, ಇದಕ್ಕೆ ಸಂಬಂಧಪಟ್ಟಂತೆ ಹೊಂದಿಸಿ ಬರೀಬೇಕಿದು. ಓಕೆ, ಇದರಲ್ಲಿ ಅಖಿಲ ಭಾರತ ಸೇವೆಗಳು ನಿಮ್ಗೆ ಗೊತ್ತಿರುತ್ತೆ. ಓಕೆ, ಎಲ್ಲಿ ಬರುತ್ತೆ? 312 ಅಖಿಲ ಭಾರತ ಸೇವೆಗಳು. ರಾಷ್ಟ್ರೀಯ ಸಭೆ ಅದರ ಒಂದು ಡಿಸಿಷನ್ ತಗೊಂಡ್ರೆ ಮಾತ್ರ ಮಾಡಕ್ಕಾಗೋದು, ಗೊತ್ತಿರಲಿ. ಭಾರತ ಸಂಚಿತ ನಿಧಿ 266 ಬರುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡೋದಾದ್ರೆ ಭಾರತ ಸಂಚಿತ ನಿಧಿ ಅಂದ್ರೆ ತುಂಬಾ ಜನಕ್ಕೆ ಇದು ಗೊತ್ತಿರಬೇಕು. ಕನ್ಸಾಲಿಡೇಟೆಡ್ ಫಂಡ್ ಆಫ್ ಇಂಡಿಯಾ ಅಂತ ಕರಿತೀವಿ. ಓಕೆ, ಅಖಿಲ ಭಾರತ ಸೇವೆ 312, ಎರಡರಲ್ಲಿ ಒಂದಾರು ಗೊತ್ತಿರಲೇಬೇಕು. ಸೊ ಡಿಗೆ 2 ನೋಡೋದಾದ್ರೆ ಎಲ್ಲಿ ಬರುತ್ತೆ? ಡಿಗೆ 2 ಇಲ್ಲಿ ಬರುತ್ತೆ. ಓಕೆ, ಸಿಗೆ 3 ನೋಡೋದಾದ್ರೆ ಇಲ್ಲಿ ಬರುತ್ತೆ? ಇಲ್ಲಿಲ್ಲ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಎಗೆ 4. ಓಕೆ, 248 ನಮಗೆ ಶಾಸಕಾಂಗದ ವಿಶೇಷಾಧಿಕಾರಗಳು ಬರುತ್ತೆ. ಶಾಸನ ರಚನಾ ಉಳಿಕೆ ಅಧಿಕಾರ ಅಂತ ಏನ್ ಕರಿತೀವಿ. ಈಗ ನಾವು ಸಮಕಾಲೀನ ಪಟ್ಟಿ, ರಾಜ್ಯ ಪಟ್ಟಿ, ಸಮವರ್ತಿ ಪಟ್ಟಿ, ಕೇಂದ್ರ ಪಟ್ಟಿ ಆದ್ಮೇಲೆ ಉಳಿದಿರುತ್ತಲ್ಲ SDL ಅಂತ, ಅದ್ರ ಬಗ್ಗೆ ಮಾತಾಡ್ತಾ ಇರೋದು. ಹಾಗೆ ಅಂತಾರಾಜ್ಯ ಮಂಡಳಿ 263. ಓಕೆ, ಸೊ 263, ಬಿಗೆ 1. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಅದೇ ಇದರಲ್ಲಿ ಒಂದು ಗೊತ್ತಿದ್ರು ಅಥವಾ 2 ಗೊತ್ತಿದ್ರು ಆನ್ಸರ್ ಮಾಡಬಹುದು ಅಂತ. ಭಾರತೀಯ ಅಖಿಲ ಭಾರತ ಸೇವೆಗಳ ಬಗ್ಗೆ ಪದೇ ಪದೇ ನಾನು ಬೇರೆ ಇದರಲ್ಲಿ GK ಸೀರೀಸ್ ಅಲ್ಲಿ ಹೇಳ್ತಾನೆ ಇರ್ತಿದ್ದೆ, ನಿಮಗೆ ಜ್ಞಾಪಕ ಇದೆಯಲ್ಲೋ ಗೊತ್ತಿಲ್ಲ. ಸೊ ಅಖಿಲ ಭಾರತ ಸೇವೆ ಬಗ್ಗೆ, ಯಾಕಂದ್ರೆ ಇತ್ತೀಚೆಗೆ ಅಖಿಲ ಭಾರತದ ಸೇವೆಗಳನ್ನ ಇದು ಯಾವ್ದೋ ಆಡಿಟರ್ಗೆ ಸಂಬಂಧಪಟ್ಟಂತೆ ಮಾಡಬೇಕು ಅಂತ ಹೇಳಿ ಶಿಫಾರಸ್ ಹೋಗಿತ್ತು. ಅದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ. ಓಕೆ, ನೆನಪಿದ್ರೆ ಗೊತ್ತಿರುತ್ತೆ. ಫೈನ್, ನೆಕ್ಸ್ಟ್ ಬರ್ತೇನೆ. 1994ರಲ್ಲಿ ಕೆಳಗಿನ ಯಾವ ವಿಶ್ವಸಂಸ್ಥೆಯ ಮಂಡಳಿಯನ್ನು ರದ್ದು ಮಾಡಲಾಯಿತು? ಟ್ರಸ್ಟ್ಶಿಪ್ ಕೌನ್ಸಿಲ್ ಅಂದ್ರೆ ಧರ್ಮದರ್ಶಿ ಮಂಡಳಿ ಅಂತ, ಟ್ರಸ್ಟ್ಶಿಪ್ ಕೌನ್ಸಿಲ್ ನ ರದ್ದು ಮಾಡಲಾಯಿತು. ಓಕೆ, ಇದಿಲ್ಲ. ಮೇನ್ ಆರ್ಗನ್ಸ್ ಆಫ್ ಯುನೈಟೆಡ್ ನೇಷನ್, ವಿಶ್ವಸಂಸ್ಥೆಯ ಆರ್ಗನ್ಸ್ ಅಲ್ಲಿ ಇದನ್ನ ನಾವು ತೆಗ್ದಾಕ್ತಿವಿ. ಓಕೆ, ವಿಶ್ವಸಂಸ್ಥೆಯ ಬಗ್ಗೆ ಅದ ಆರ್ಗನ್ಸ್ ಏನು, ಬೇರೆ ಬೇರೆ ಏನೇನಿದೆ ಮುಖ್ಯವಾದದ್ದು ಅವೆಲ್ಲ ಓದಿದ್ರೆ ಇದು ನೆನಪಿರುತ್ತೆ ನಿಮಗೆ. 1994ರಲ್ಲಿ. ಫೈನ್ ಸರ್. ರಾಜ್ಯ ಲೋಕ ಸೇವಾ ಆಯೋಗಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, ಲೋಕಸೇವಾ ಆಯೋಗಕ್ಕೆ ಸಂಬಂಧಪಟ್ಟಂತೆ ನಿಮಗೆ ಅದು ಕಂಪ್ಲೀಟ್ ಓದಿದ್ರೆ, ಕಾನ್ಸೆಪ್ಟ್ ಅರ್ಥ ಇದ್ರೆ ಇದನ್ನೇ ಸಾಲ್ವ್ ಮಾಡಬಹುದು. ಅಂದ್ರೆ ನಿಮಗೆ ಇಲ್ಲಿ ಸಂವಿಧಾನ ಸ್ವಲ್ಪ ಈಸಿನೇ ಕೊಟ್ಟಿದ್ದೇನೆ, ಡಿಫಿಕಲ್ಟಿ ಇಲ್ಲ. ಮಾಡರೇಟ್ ಅನ್ನೋಕ್ಕಿಂತ ಈಸಿ ಅಂತಾನೆ ಹೇಳ್ಬೋದು, ಈಸಿ ಟು ಮಾಡರೇಟ್ ಅನ್ಬೋದು. ರಾಜ್ಯ ಅಧ್ಯಕ್ಷರು ಮತ್ತು ಸದಸ್ಯರನ್ನು ಸುಪ್ರೀಂ ಕೋರ್ಟ್ ವಿಚಾರಣೆ ನಂತರ ನಿರ್ದಿಷ್ಟ ಆಧಾರದ ಮೇಲೆ ಮಾತ್ರ ರಾಷ್ಟ್ರಪತಿ. ಹೌದು ಹೌದು, ರಾಷ್ಟ್ರಪತಿಗಳು ತೆಗೆದಾಕ್ಬೋದು. ಅಪಾಯಿಂಟ್ ಮಾಡೋದು ರಾಜ್ಯಪಾಲ, ತೆಗೆದಾಕೋದು ರಾಷ್ಟ್ರಪತಿಗಳು. ಯಾವಾಗ? ಅವರದು ಏನೋ ಸಾಬೀತಾದಾಗ ಸುಪ್ರೀಂ ಕೋರ್ಟ್ ಅಲ್ಲಿ. ಎಸ್, ಕರೆಕ್ಟ್. ಅದು ಅವರ ಸಂಬಳ, ಭತ್ಯೆಗಳು ಮತ್ತು ಪಿಂಚಣಿಗಳನ್ನು ರಾಜ್ಯಪಾಲ ನಿರ್ಧರಿಸುತ್ತಾರೆ, ಆದರೆ ಅವರ ಅಧಿಕಾರಾವಧಿಯಲ್ಲಿ ಅವರಿಗೆ ಅನಾನುಕೂಲವಾಗುವಂತೆ ಬದಲಾಯಿಸುವುದಿಲ್ಲ. ಹೌದು, ರಾಜ್ಯಪಾಲರು ನೇಮಿಸ್ತಾರೆ ಅವರ. ಎಸ್, ಇದು ಕರೆಕ್ಟ್. ಓಕೆ, ಐ ವಿಲ್ ಶೋ ಯು. ಅವರ ಮೇಲಿನ ಒತ್ತಡ ಅಥವಾ ಪ್ರಚೋದನೆಯನ್ನು ಮಿತಗೊಳಿಸುವುದಕ್ಕೆ ಅವರು ಯಾವುದೇ ಸರ್ಕಾರಿ ಹುದ್ದೆಗಳು ನೋಡಿ. ಎಸ್ ಸರ್, ಅವರು ಎಲ್ಲಿ ಲೋಕಸಭಾ ಆಯೋಗದಲ್ಲಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಸರ್ಕಾರಿ ಹುದ್ದೆ ಕೊಡಲ್ಲ. ಬಟ್ ಇಲ್ಲಿ ಏನಿದೆ, ಯಾವುದೇ ಅಂತ ತಪ್ಪು, ಯಾವುದೇ ಅನ್ನೋದಿದೆಯಲ್ಲ, ನಾನು ಹೇಳ್ತೀನಿ ನಿಮ್ಗೆ, ಪದೇ ಪದೇ ಹೇಳ್ತೀನಿ. ಓನ್ಲಿ, ಫ್ಯೂ, ಓಕೆ, ಈ ತರ ಅದರ್ಸ್, ಈ ತರ ಎಲ್ಲ ಬರುತ್ತಲ್ಲ, ಅದು ತಪ್ಪಾಗುತ್ತೆ ಯೂಶಲಿ. ಅವ್ರು ರಾಜ್ಯಪಾಲರು ನೇಮಕಗೊಂಡರು, ಅವ್ರನ್ನ ಪದ್ಧತಿಗೊಳಿಸುವ ಪ್ರಕ್ರಿಯೆ ಅವರ ಸ್ವತಂತ್ರ ಪಾತ್ರವನ್ನು ಗಮನಿಸಿಕೊಂಡು ನಿರೋಧಿಸಲಾಗಿದೆ. ಹೌದು. ಇಲ್ಲಿ ನೋಡೋದಾದ್ರೆ ಸ್ನೇಹಿತರೆ, ಕೇವಲ 3 ಹೇಳಿಕೆ ಸರಿ, ಸಿ ತಪ್ಪು. ಯಾಕೆ ಸಿ ತಪ್ಪು ಅಂದ್ರೆ, ಯಾವುದೇ ಸರ್ಕಾರ ಹುದ್ದೆಗಳ ಅನರ್ಹರು ಅಂತಂದ್ರೆ, ಈಗ ಹೌದು ಸರ್, ಸರ್ಕಾರ ಹುದ್ದೆ, ಈಗ ಫಾರ್ ಎಕ್ಸಾಂಪಲ್ ರಾಜ್ಯ ಲೋಕಸೇವೆಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಅವರು ಅಧ್ಯಕ್ಷರಾಗ್ಬೋದು, ಅಕಸ್ಮಾತ್ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಅಂತ ಇಟ್ಕೊಳ್ಳಿ. ಅವರು UPSC ಹೋಗ್ಬೋದು, ಅಧ್ಯಕ್ಷರಾಗ್ಬೋದು. ಬೇರೆ ಸರ್ಕಾರ ಹುದ್ದೆ ಮಾಡಕ್ಕಾಗಲ್ಲ. ಬಟ್ ಈ ಒಂದು ಯೂನಿಯನ್ ಪಬ್ಲಿಕ್ ಸರ್ವಿಸ್ UPSC ಅಂತ ಏನಿದೆ, ಅಥವಾ ಅದರ್ ಸ್ಟೇಟ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಏನಿದೆ, ಅಲ್ಲಿಗೆ ಬೇಕಾದ್ರೆ ಇವರು ಅಧ್ಯಕ್ಷರಾಗ್ಬೋದು, ಸದಸ್ಯರಾಗಿ ಹೋಗ್ಬೋದು. ಸೇಮ್ ಇದ್ರಲ್ಲಿ ಇರಕ್ಕಾಗಲ್ಲ ಒಂದ್ಸರಿ ಕೆಲಸ ಮಾಡಿದ್ಮೇಲೆ.
ಬಟ್ ಬೇರೆ ಸ್ಟೇಟು ಅಥವಾ ಸೆಂಟ್ರಲ್ ನಾವು UPSC ಅಥವಾ ಬೇರೆ ಸ್ಟೇಟ್ ಪಬ್ಲಿಕ್ ಕಮಿಷನ್ ಅಲ್ಲಿಗೆ ಬೇಕಾದ್ರೆ ಅಧ್ಯಕ್ಷರಾಗಿ ಸದಸ್ಯರಾಗಿ ಹೋಗ್ಬೋದು ಹೊರತು ಬೇರೆ ಕಡೆ ಹೋಗಲ್ಲ. ಹೌದು, ಕರೆಕ್ಟ್. ಅದು ಸಾಮಾನ್ಯವಾಗಿ ತಮ್ಮ ಅವಧಿ ಮುಗಿದಂತೆ ಅದೇ ರಾಜ್ಯದ ಅಥವಾ ಕೇಂದ್ರ ಸರ್ಕಾರ ಇತರ ಸರ್ಕಾರಿ ಉದ್ಯೋಗಗಳಿಗೆ ಅನರ್ಹರಾಗಿರುತ್ತಾರೆ. ಭಾರತೀಯ ಸಂವಿಧಾನದ 319ನೇ ವಿಧಿಯ ಪ್ರಕಾರ ಸ್ವತಂತ್ರವನ್ನು ಕಾಪಾಡಿಕೊಳ್ಳಲು ಆದ್ಯಾಗ ಅವರು ಹೆಚ್ಚಾಗಿ UPSC ಅಥವಾ ಇನ್ನೊಂದು SPSC ಅಧ್ಯಕ್ಷ ಅಥವಾ ಸದಸ್ಯರಾಗಬಹುದು ಅಂತಿದೆ. ಅರ್ಥ ಆಗ್ತಿದೆಯಲ್ಲ? ಕರೆಕ್ಟ್ ಅಲ್ವಾ? ಕೇವಲ 3 ಸರಿಯಾಗಿದೆ. ಸೊ ಆ ತರ ನೋಡೋದಾದ್ರೆ ಇದು ತಪ್ಪು. ಇನ್ನೊಂದು ಪರ್ಸ್ಪೆಕ್ಟಿವ್ ನೋಡೋದಾದ್ರೆ ನೋಡೋದಾದ್ರೆ ನಮ್ಗೆ ಅಂದ್ರೆ ಇಲ್ಲಿ ಈ ತರ ಪದ ಯೂಸ್ ಮಾಡಿದಾನೆ ಅಂತ ಇನ್ನೊಂದು ಪರ್ಸ್ಪೆಕ್ಟಿವ್ ನೋಡೋದು 4ನೇ ತಪ್ಪು ಅಂತ ಹೇಳ್ಬೋದು. ಹೆಂಗ್ ಹೇಳ್ಬೋದು ನೋಡಿ, ಏನಿದೆ, ರಾಜ್ಯಪಾಲ ನೇಮಕೊಂಡರು ಅವರನ್ನು ಪದಚ್ಯುತಿಗೊಳಿಸುವ ಪ್ರಕ್ರಿಯೆ ಅವರ ಸ್ವತಂತ್ರ ಪಾತ್ರವನ್ನು ಗಮನಿಸಿಕೊಂಡು ನಿರೋಧಿಸಲಾಗಿದೆ. ಅಂದ್ರೆ ಇಂಗ್ಲಿಷ್ ನೋಡಿ, ವೈಲ್ ಅಪಾಯಿಂಟೆಡ್ ಬೈ ದ ಗವರ್ನರ್ ದ ರಿಮೂವಲ್ ಪ್ರೋಸೆಸ್ ಇಸ್ ಇನ್ಸಲ್ಟೆಡ್ ಅಂತಿದೆ. ಇಟ್ ಇಸ್ ನಾಟ್ ಇನ್ಸಲ್ಟೆಡ್. ರಿಮೂವಲ್ ಸುಮ್ನೆ ಮಾಡಲ್ಲ. ಐ ವಿಲ್ ಟೆಲ್ ಯು. ನೋಡಿ, ಇದು ಯಾವ ಪರ್ಸ್ಪೆಕ್ಟಿವ್ ಇಂದ ಕೇಳಿದಾನೆ, ಅವನು ಯಾವ ತರ ಕೇಳಿದಾನೆ ಅನ್ನೋದು ನಮ್ಗೆ ಇನ್ನೂ ಗೊತ್ತಿಲ್ಲ. ಇದ್ರ ಬಗ್ಗೆ ನೋಡ್ಬೇಕು, ಇದು ಯಾವ ತರ ಅವನು ಆನ್ಸರ್ ಕೊಡ್ತಾನೆ, ಹೆಂಗಿದೆ ಅಂತ. ಯಾಕೆ ಅಂತಂದ್ರೆ ನಾನು ತೋರಿಸ್ತೀನಿ ನಾನು ನಿಮ್ಗೆ. ನೋಡಿ, ರಾಜ್ಯ ಲೋಕಸಭಾ ಅಧ್ಯಕ್ಷರ ಹುದ್ದೆ ತೆರವಾದಾಗ ಅದಲ್ಲ, ಒಂದ್ ನಿಮಿಷ, ಎಲ್ಲೋ ನೋಡಿದೆ ನಾನು ಇದು ಅನ್ಸಕ ಪದಚ್ಯುತಿ ಅಂತ ಇದೆ ನೋಡಿ, ಇಲ್ಲಿ ನೋಡಿ ಪದಚ್ಯುತಿ. ರಾಜ್ಯ ಲೋಕಸಭಾ ಆಯೋಗದ ಅಧ್ಯಕ್ಷ ಸದಸ್ಯರು ದುರ್ನಡತೆ ಬಗ್ಗೆ ಸುಪ್ರೀಂ ಕೋರ್ಟ್ ವಿಚಾರಣೆ ನಡೆಸಿ ಅಪಾದನೆ ಒಳಗಾಗರನ್ನು ಪದಚ್ಯುತಿಗೊಳಿಸಬೇಕೆಂದು ವರದಿ ಸಲ್ಲಿಸಿದ ರಾಷ್ಟ್ರಾಧ್ಯಕ್ಷರು ಆ ಕ್ರಮ ಕೈಗೊಳ್ತಾರೆ ಅಲ್ವಾ ಸರ್? ಇವ್ರನ್ನ ಸುಮ್ನೆ ಪದಚ್ಯುತಿ ಮಾಡ್ತಾರಾ? ಇಲ್ಲ. ಯಾವಾಗ ಮಾಡ್ತಾರೆ? ಅಪಾದನೆ ವಿಚಾರಣೆ ನಡೆಸಿ. ಹಾಗಾದ್ರೆ ಇನ್ಸಲ್ಟಿಂಗ್ ಅನ್ನೋದು ಏನು ಬರುತ್ತೆ ಇಲ್ಲಿ ಅಂತ? ಸೊ ಇನ್ಸಲ್ಟಿಂಗ್ ಅಂತ ಏನ್ ಬರುತ್ತೆ ಅಲ್ವಾ? ಇನ್ಸಲ್ಟೆಡ್ ಎಂಫಸಿಸಿಂಗ್ ದ ಇಂಡಿಪೆಂಡೆಂಟ್ ರೋಲ್ ಅಲ್ವಾ? ಅದು ತಪ್ಪಾಗತ್ತೆ. ಆ ತರ ನೋಡಿದ್ರೆ ದಿಸ್ ಆಪ್ಷನ್ ಇಸ್ ಆಲ್ಸೋ ರಾಂಗ್ ಅಂತ ನೋಡ್ಬೇಕು. ಇದು ಎರಡು ಸ್ವಲ್ಪ ನಂಗೆ ಡೌಟ್ ಇದೆ, ನೋಡ ಇದ್ರ ಬಗ್ಗೆ. ಯೂಶಲಿ ಡಿ ತಪ್ಪು ಅಂತ ಕೊಡಬಹುದು ಅಥವಾ ಸಿ ತಪ್ಪು ಅಂತ ಕೊಡಬಹುದು, ನೋಡ್ಬೇಕು. ಆಕ್ಚುಲಿ ಈ ತರ ನೋಡಕ್ ಹೋದ್ರೆ ಡಿನೇ ತಪ್ಪು ಅಂತ ಹೇಳ್ಬೋದು, ಸಿ ಕರೆಕ್ಟ್ ಅಂತ ಹೇಳ್ಬೋದು ಇರೋದ್ರಲ್ಲಿ. ಯಾಕಂದ್ರೆ ಸರ್ಕಾರಿ ಉದ್ಯೋಗಗಳಿಗೆ ಅನರ್ಹರು ಬರೀ UPSC ಮಾತ್ರ ಆಯ್ಕೆ ಆಗ್ತಾರೆ ಅಂದ್ಮೇಲೆ ಅದ್ ಸರಿ ಅಂತ ಹೇಳ್ಬೋದು, ಡಿ ತಪ್ಪು ಅನ್ಬೋದು. ಇದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಐದರ್ ನನ್ಗನ್ಸುತ್ತೆ ಡಿನೇ ತಪ್ಪು ಅಂತ ಹೇಳ್ಬೇಕಂದ್ರೆ ಇನ್ಸಲ್ಟಿಂಗ್ ಮಾಡೋದಂತದಲ್ಲ ಇದು. ಯಾಕಂದ್ರೆ ಅವ್ರು ತಪ್ಪು ಮಾಡಿದ್ರೆ ಅಂದ್ರೆ ತಪ್ಪು ಮಾಡಿದ್ಮೇಲೆ ಇನ್ಸಲ್ಟಿಂಗ್ ಅಂತ ಆಗಲ್ಲ, ತಪ್ಪು ಮಾಡಿಲ್ಲ ಅಂದ್ರೆ ಇನ್ಸಲ್ಟಿಂಗ್ ಆಗುತ್ತೆ ಅಲ್ವಾ? ಸೊ ಅದು ಒಂದು ನಾವು ನೋಡ್ಕೊಳ್ಳೋದಾದ್ರೆ ಡಿನೇ ತಪ್ಪು ಅಂತ ಹೇಳ್ಬೋದು. ನೆಕ್ಸ್ಟ್, ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಅನುಚ್ಛೇದ 352ನೇ ಅಡಿಯಲ್ಲಿ ರಾಷ್ಟ್ರಪತಿಯವರು ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಿಸ್ತಾರೆ. ಹೌದು, ಕರೆಕ್ಟ್ ಇದೆ ಇದು. ಮುನ್ನುಚ್ಛೇದ 365ನೇ ಅಡಿಯಲ್ಲಿ ರಾಷ್ಟ್ರಪತಿಯವರು ಯಾವುದೇ ರಾಜ್ಯ ರಾಷ್ಟ್ರಪತಿ ಆಡಳಿತ ಹೇರಬಹುದು. ಹೌದು, ಇದು ನೋಡಿ 356ಕ್ಕೂ 365ಕ್ಕೂ ಡಿಫ್ರೆನ್ಸ್ ಗೊತ್ತಿರಬೇಕು. ಇದನ್ನ ಪದೇ ಪದೇ ಹೇಳಿರ್ತೀನಿ, ನಮ್ಮ ಥಿಯರಿ ಕ್ಲಾಸ್ ಮಾಡಿದ್ರೆ ನೋಡಿದ್ರೆ, ಇಲ್ಲಾಂದ್ರೆ ತಿಳ್ಕೊಳ್ಳಿ. 356 ಇದೆಯಲ್ಲ, ಇಲ್ಲಿ ಯೂಶಲಿ ನಾವು ಸ್ಟೇಟ್ ಎಮರ್ಜೆನ್ಸಿ ಅಂತಾನೆ ಕರಿತೀವಲ್ಲ. ನಾವು 3 ಎಮರ್ಜೆನ್ಸಿಗಳು ನೋಡೋದಾದ್ರೆ 352 ರಾಜ್ಯ 350 360 ಅಂತ. ಇಲ್ಲಿ 365ಕ್ಕೂ 350ಕ್ಕೂ ಮೇನ್ ಡಿಫ್ರೆನ್ಸ್ ಏನು ಅಂತ ನೋಡೋದಾದ್ರೆ, 356 ಏನಿದೆ, ಸಂವಿಧಾನ ನಿಯಮಗಳಿಗೆ ಅನುಗುಣವಾಗಿ ಆಡಳಿತ ನಡೆಸಲು ಸರ್ಕಾರ ವಿಫಲವಾದ್ರೆ ಮಾಡ್ತಾರೆ. ಆದ್ರೆ 365ನೇ ವಿಧಿ ರಾಜ್ಯ ಸರ್ಕಾರವು ಕೇಂದ್ರ ನಿರ್ದೇಶನ ಪಾಲಿಸಲು ವಿಫಲವಾದ್ರೆ ಮಾಡ್ತಕ್ಕಂಥದ್ದು. ಅಂದ್ರೆ ಇದು ಸ್ಟೇಟ್ ಎಮರ್ಜೆನ್ಸಿನೇ ಮಾಡ್ತಾರೆ. ಆದ್ರೆ ಇದನ್ನ ಯೂಶಲಿ ಸ್ಟೇಟ್ ಎಮರ್ಜೆನ್ಸಿ ಅಡಿಯಲ್ಲಿ ತಗೊಳ್ಳಲ್ಲ, ತುರ್ತು ಪರಿಸ್ಥಿತಿ ಅಡಿಯಲ್ಲಿ ತಗೊಳ್ಳಲ್ಲ. 356 ತಗೋತಾರೆ, 365 ತಗೊಳ್ಳಲ್ಲ. ಬಟ್ 365ನೇ ವಿಧಿ ಮುಖಾಂತರ ತಗೋಬಹುದು. ಯಾವಾಗ ಅಂದ್ರೆ ರಾಜ್ಯ ಸರ್ಕಾರ ಕೇಂದ್ರ ನೀಡಲ್ಪಟ್ಟ ನಿರ್ದೇಶನ ಪಾಲಿಸಲು ವಿಫಲವಾದರೆ. ಅಂದ್ರೆ ಯೂಶಲಿ ಇದ್ರ ಮೇಲೆ ಮಾಡಲ್ಲ ಅವರು. ಓಕೆ, ಇದ್ರ ಮೇಲೆ ನಮ್ಗೆ ಸ್ಟೇಟ್ ಎಮರ್ಜೆನ್ಸಿನ ಮಾಡಲ್ಲ. ಹಾಗಾಗಿ ಅದನ್ನ ಹೆಚ್ಚಾಗಿ ಇದು ಮಾಡಲ್ಲ. ಬಟ್ ಮೇನ್ ಡಿಫ್ರೆನ್ಸ್ ಇದು, ಮಾಡಬಹುದು ಕೂಡ. ಯೂಶಲಿ ಇದನ್ನ ಮಾಡಕ್ ಹೋಗಲ್ಲ. ಇದನ್ನ ಮಾಡೋದೇನಾಗುತ್ತೆ ಅಂತಂದ್ರೆ, ಇದು ಕೇಂದ್ರ ಸರ್ಕಾರ ಬೇರೆ ರಾಜ್ಯ ಸರ್ಕಾರ ಬೇರೆಗಳಿವೆ, ಅವ್ರು ಕೇಳಲೇಬೇಕು, ಕೇಳಿಲ್ಲ ಹಿಂಗ್ ಮಾಡ್ತಾರೆ ಅಂತ ಹೇಳ್ತಾರೆ ಅಂದ್ಬಿಟ್ಟು ಈ ಬೇಸಿಸ್ ಮೇಲೆ ಮಾಡಕ್ ಹೋಗಲ್ಲ. 356ನೇ ಬೇಸಿಸ್ ಮೇಲೆ ಮಾಡ್ತಾರೆ. ಅರ್ಥ ಆಗ್ತಿದೆಯಲ್ಲ? ಓಕೆ, ಸೊ ಹಂಗಾಗಿ ಯಾವುದೇ ರಾಜ್ಯದಲ್ಲಿ ಅಂತ ಏನಿದೆ ಇದು ಆಕ್ಚುಲಿ ತಪ್ಪಾಗುತ್ತೆ. ಓಕೆ, ಯಾಕಂದ್ರೆ ಯೂಶಲಿ 365 ಮೇಲೆ ಮಾಡಲ್ಲ, 356 ಮೇಲೆ ಮಾಡ್ತಾರೆ. ಮಾಡಂಗಿಲ್ಲ ಅಂತೇನಿಲ್ಲ, ಮಾಡಬಹುದು. ಓಕೆ, ಅನುಚ್ಛೇದ 357 ರಾಷ್ಟ್ರಪತಿಗಳು ಪ್ರಜೆಗಳ ಮೂಲಭೂತ ಹಕ್ಕನ್ನು ಅನುಮತಿ ನಿಲ್ಲಿಸಬಹುದು. ದಿಸ್ ಇಸ್ ಆಲ್ಸೋ ರಾಂಗ್. 359 ಯಾವಾಗ ಮೂಲಭೂತ ಹಕ್ಕನ್ನು ಅನುಮತಿ ನಿಲ್ಲಿಸ್ತಾರೆ ಹೇಳಿ? 357 ಕೇಂದ್ರ ನೋಡಿ, ವೆರಿ ಇಂಪಾರ್ಟೆಂಟ್. 352 ತುರ್ತು ಪರಿಸ್ಥಿತಿ ಆದಾಗ ನಮ್ಗೆ 19ನೇಲಿ ಇರ್ತಕ್ಕಂತ ಮತ್ತೆ 21, 22 ಯಾವ್ದು 2 ಮೂಲಭೂತ ಹಕ್ಕುಗಳನ್ನ ಆಟೋಮೆಟಿಕ್ ಆಗಿ ಅದು ಇದಾಗುತ್ತೆ. ಯಾಕೆ ಇದಾಗುತ್ತೆ? ನಮ್ಮ ದೇಶದ ಒಂದು ಘನತೆ ಕಾಪಾಡಬೇಕು ಅಂತ ಹೇಳಿ, ಮತ್ತೆ ಈ ಹೊರ ದೇಶದಿಂದ ಹೊರ ಕಡೆಯಿಂದ ಏನಾರು ಸಶಸ್ತ್ರ ದಂಗೆ ಅಥವಾ ಒಳದಲ್ಲಿ ಸಶಸ್ತ್ರ ದಂಗೆ ಆದಾಗ
ಸೊ ಅವಾಗ ವಾಕ್ ಸ್ವಾತಂತ್ರ್ಯ ತಗೋತಾರೆ ಹೊರತು ಬೇರೆ ಟೈಮಲ್ಲಿ ಆಗಲ್ಲ. ಸೊ 356 ಜಸ್ಟ್ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ ಇಂದ ಮಾಡ್ತಕ್ಕಂಥದ್ದು, ಅಥವಾ ಅಲ್ಲಿ ಸರ್ಕಾರ ಇಲ್ಲ ಅಂದ್ರೆ ಮಾಡ್ತಕ್ಕಂಥದ್ದು, ಲಾ ಅಂಡ್ ಆರ್ಡರ್ ಇಲ್ಲ ಅಂದ್ರೆ ಮಾಡ್ತಕ್ಕಂಥದ್ದು, ಹಂಗಾಗಿ ತಪ್ಪು. 359 ರಾಷ್ಟ್ರಪತಿಗಳು ಆರ್ಥಿಕ ತುರ್ತುಪರಿಧಿ ಘೋಷವು ಅದಕ್ಕೆ ನೋಡಿ ತಪ್ಪು. 360 ಈಗ ತಾನೇ ತೋರಿಸ್ತೇನೆ ನಾನು ನಿಮಗೆ. ಅಲ್ಲಿಗೆ ಎ ಮಾತ್ರ ಇಲ್ಲಿ ಸರಿ, ಎ ಮಾತ್ರ ಸರಿ ಅಲ್ವಾ? 360 ಬರೋದು. ಫೈನ್ ಸರ್, ಅರ್ಥ ಆಗಿದೆಯಲ್ಲ? ಫೈನ್ ಸರ್, ನೆಕ್ಸ್ಟ್ ಬರ್ತೇನೆ. ಇವೆಲ್ಲ ನೋಡ್ಕೊಳ್ಳಿ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ, ಈಗ ಈ ಕ್ವಶನ್ ಬಂದಿದೆ ನಿಮ್ಗೆ ಅಪ್ಕಮಿಂಗ್ ಅಲ್ಲಿ ಎಷ್ಟು ತಿಂಗಳ ಒಳಗೆ ಅದನ್ನ ಮಾಡಬೇಕು, ಎಷ್ಟು ತಿಂಗಳಿಗೊಂದ್ಸಲ ರಿನ್ಯೂ ಮಾಡಬೇಕು, ಓಕೆ, ಎಷ್ಟು ಬಹುಮತದಲ್ಲೇ ಮಾಡಬೇಕು, ಅದೇ ಒಂದ್ ಬಾರಿ ಇದು ಮಾಡಿದ್ರೆ ಎಷ್ಟು ವರ್ಷಗಳಿಗೆ ತನಕ ಮಾಡಬಹುದು, ಇವೆಲ್ಲ ಇಲ್ಲಿ ಕೊಟ್ಟಿದ್ದೀನಿ ನೋಡ್ಕೊಳ್ಳಿ. ಇವೆಲ್ಲ ನೀವು ಬೇಸಿಕ್ಸ್ ನೋಡ್ಕೋಬೇಕು. ರಾಜ್ಯ ತುರ್ತು ಪರಿಸ್ಥಿತಿ ಮ್ಯಾಕ್ಸಿಮಮ್ 3 ವರ್ಷ ಮಾತ್ರ ಮಾಡಕ್ ಸಾಧ್ಯ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಎಷ್ಟು ವರ್ಷ ಬೇಕಾದ್ರೆ ಮಾಡ್ಬೋದು, ಆದ್ರೆ ಮುಗಿದ ಮೇಲೆ 6 ತಿಂಗಳೊಳಗೆ ಎಲೆಕ್ಷನ್ ಮಾಡ್ಬೇಕು. ಹಂಗಾಗಲ್ಲ. ರಾಜ್ಯ ತುರ್ತು ಪರಿಸ್ಥಿತಿ 3 ತಿಂಗಳು ಮ್ಯಾಕ್ಸಿಮಮ್ ಎಕ್ಸ್ಟೆಂಡ್ ಮಾಡಬಹುದು. ಸೊ ಅದು ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಬರ್ತೀನಿ. ಕ್ವಿಟ್ ಇಂಡಿಯಾ ನೋಡಿ, ಇದು ಕ್ವಿಟ್ ಇಂಡಿಯಾಕ್ಕೆ ಸಂಬಂಧಪಟ್ಟಂತೆ ತುಂಬಾ ಚೆನ್ನಾಗಿದೆ. ಇದು ಇತಿಹಾಸದಲ್ಲಿ ನೋಡಬಹುದು, ಅಥವಾ ನಾವು ಕ್ವಿಟ್ ಇಂಡಿಯಾ ಆಕ್ಟ್ ಅಂದ ತಕ್ಷಣ ನಮ್ಗೆ ಕ್ರಿಪ್ಸ್ ಯೋಜನೆ ಆಗಿರೋದು, ವೇವಲ್ ಅದ್ರ ಮಧ್ಯೆ ಆಗ್ತಕ್ಕಂಥದ್ದು ಏನೇನಾಗುತ್ತೆ, ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. 1942 ಆಗಸ್ಟ್ ನಲ್ಲಿ ಗಾಂಧೀಜಿಯವರು ಮಾಡು ಇಲ್ಲ ಮಡಿ ಎಂಬ ಘೋಷಣೆ ಹೊರಡಿಸಿದ್ರು. ಹೌದು, ಮಾಡು ಇಲ್ಲ ಮಡಿ, ಕ್ವಿಟ್ ಇಂಡಿಯಾ. ಯಾಕೆ, ಏನ್ ಬಂತ ಹೇಳಿ ಫಟಾಫಟ್ ಅಂತ ಹೇಳಿ ನೋಡೋಣ. ಆ ಚಳವಳಿ ಸಂದರ್ಭದಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಕಾಂಗ್ರೆಸ್ ಅಧ್ಯಕ್ಷರು. ಹೌದು, ಇದು ಕರೆಕ್ಟು. ಕೂಡಲೇ ಎಚ್ಚೆತ್ತ ಬ್ರಿಟಿಷ್ ಸರ್ಕಾರ ಗಾಂಧೀಜಿ ಹೊರತುಪಡಿಸಿ ಉಳಿದ ಎಲ್ಲಾ ನಾಯಕರನ್ನು ಬಂಧಿಸಿತು. ಗಾಂಧೀಜಿನೂ ಕೂಡ ಬಂಧಿಸಿದ್ರು. ದಿಸ್ ಇಸ್ ರಾಂಗ್. ಚೀನಾ ಅಧ್ಯಕ್ಷ ಜಿಯಾಂಗ್ ಕೈ ಶೇಕ್ ಈ ಚಳವಳಿ ನಿಲ್ಲಿಸಿ ಮಧ್ಯಪ್ರವೇಶ ರೋಸ್ ವೆಲ್ಟ್ಗೆ ಪತ್ರ ಬರೆದರು. ನೋಡಿ, ದಿಸ್ ಈಸ್ ಏನೋ ಔಟ್ ಆಫ್ ದ ಬಾಕ್ಸ್ ಕ್ವಶನ್ ಅಂತ ಹೇಳ್ಬೋದು. ಡಿ, ಇದೆಲ್ಲ ನಾವು ಓದೇ ಇರಲ್ಲ ಅಲ್ವಾ. ಯೂಶಲಿ ನಾವು ಓದಿರೋ ಬುಕ್ಗಳಲ್ಲೂ ಯಾವುದೇ ಸಂವಿಧಾನ ಬುಕ್ ತಗೊಳ್ಳಿ, ಇದು ನಮ್ಮ ಕನ್ನಡದಲ್ಲಿ ಓದಿದ್ರೆ ನಿಮ್ಗೆ ಗೊತ್ತಿರಲ್ಲ ಇದ್ರ ಬಗ್ಗೆ. ಎಸ್, ಆಕ್ಚುಲಿ ದಿಸ್ ಈಸ್ ಕರೆಕ್ಟ್. ಆಪ್ಷನ್ ಸಿ ತಪ್ಪು. ಕೇವಲ 3 ಹೇಳಿಕೆ ಇಸ್ ದ ರೈಟ್ ಆನ್ಸರ್. ಓಕೆ, ಇದು ತಪ್ಪು. ಡಿ ಸರಿ, ಬಿ ಸರಿ, ಎ ಸರಿ. ಓಕೆ, ಹೌದು. ಯಾವಾಗ ಅದು ಈ ಒಂದು ಸೆಕೆಂಡ್ ವರ್ಲ್ಡ್ ವಾರ್ ಟೈಮ್ ಅಲ್ಲಿ, ಓಕೆ, ಇದು ಎಫೆಕ್ಟ್ ಆಗುತ್ತೆ ನಮ್ಮ ಮೇಲೆ ಅಂತೇಳಿ ಚೀನಾದ ಅಧ್ಯಕ್ಷ ಬರೀತಾನೆ. ಓಕೆ, 1940 ಟ್ರಿಪ್ಸ್ ಪ್ರಸ್ತಾಪ ಆಗುತ್ತೆ. ಡೊಮಿನಿಯನ್ ಸ್ಥಾನಮಾನ ವಿರೋಧಿಸ್ತೀವಿ ನಾವು. ಗಾಂಧೀಜಿ ಅವ್ರು ಹೇಳ್ತಾರೆ ಮುಳುಗು ಹೋಗುತ್ತಿರೋ ಬ್ಯಾಂಕಿನ ಮುಂದಿನ ಚೆಕ್ ಅಂತ ಹೇಳ್ತಾರೆ ಅವರು. ಅವಾಗ ಅವ್ರು ಏನ್ ಹೇಳ್ತಾರೆ, ಮಾಡು ಇಲ್ಲವ ಮಡಿಗೆ ಮುಂಬೈ ಅಧಿವೇಶನದಲ್ಲಿ ಘೋಷಣೆ ಕೊಡಬೇಕು ಅಂತ ಹೇಳಿ ಅಖಿಲ ಭಾರತ ಕಾಂಗ್ರೆಸ್ ಆಗಸ್ಟ್ ನಲ್ಲಿ ಹೇಳ್ತಾರೆ, ಭಾರತ ಬಿಟ್ಟು ತೊಲಗಿ, ಮಾಡು ಇಲ್ಲವ ಮಡಿ. ಆ ಟೈಮಲ್ಲಿ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಅವರು ಅಧ್ಯಕ್ಷರಾಗಿರ್ತಾರೆ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಮಾಡ್ತಕ್ಕಂಥದ್ದು ಅಲ್ವಾ. ಕ್ರಿಪ್ಸ್ ಪ್ರಸ್ತಾವನೆ. ಆಮೇಲೆ ವೇವಲ್ಸ್ ಯೋಜನೆ ಬರುತ್ತೆ, ಇದನ್ನ ಶಮನ ಮಾಡಕ್ಕೋಸ್ಕರ. ವೇವಲ್ಸ್ ಬಗ್ಗೆ ಈಗ ಡಿಸ್ಕಸ್ ಮಾಡಕ್ ಹೋಗಲ್ಲ ನಾನು. ಓಕೆ, ಅಂಡ್ ಇಲ್ಲಿ ಇನ್ನೊಂದು ಏನು ಇಂಪಾರ್ಟೆಂಟು, ರೋಸ್ವೆಲ್ಟ್ಗೆ ನೋಡಿ, ಚಾಂಗ್ ಕೈ ಶೇಕ್ ಅವರು ರೋಸ್ವೆಲ್ಟ್ ಅವ್ರಿಗೆ ಇದರಲ್ಲಿ ಯಾರು ಬ್ರಿಟಿಷ್ ನಲ್ಲಿ ಬರೀತಾರೆ, ಇಂಡಿಯನ್ ನಲ್ಲಿ ಈ ತರ ಮೂವ್ಮೆಂಟ್ ಆಗ್ತಾ ಇದೆ, ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ವಾರ್ಗೆ, ಅದಕ್ಕೆ ಸಂಬಂಧಪಟ್ಟಂತ ಹೇಳಿ. ಆಗ ಅವ್ನು ಹೇಳ್ತಾನೆ, ನೀನು ಇಂಡಿಯಾದ ಕೆಳಗೆ ತಲೆ ಕೆಡ್ಸ್ಕೊಬೇಡ್ರಿಪ್ಪ, ನಮ್ಮ ಇದಕ್ಕೆ ಬರಬೇಡಿ ಅಂತ. ಓಕೆ, ಕ್ವಿಟ್ ಇಂಡಿಯಾ ಮೂವ್ಮೆಂಟ್. ಮತ್ತೆ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಅಲ್ಲಿ ಏನಾಗುತ್ತೆ, ಮೇಜರ್ ಲೀಡರ್ಸ್ ಮಹಾತ್ಮ ಗಾಂಧಿಯಿಂದ ಜವಾಹರ್ಲಾಲ್ ನೆಹರು, ಅಬ್ದುಲ್ಲಾ ಆಜಾದ್, ಕಲಾಂ ಆಜಾದ್, ಸರ್ದಾರ್ ಪಟೇಲ್ ಎಲ್ಲರನ್ನೂ ಕೂಡ ಬಂಧಿಸ್ತಾರೆ. ಗಾಂಧೀಜಿಯನ್ನು ಬಿಟ್ಟು ಅನ್ನೋದು ತಪ್ಪು. ಅರ್ಥ ಆಗ್ತಿದೆಯಲ್ಲ? ಅಲ್ಲಿಗೆ ಸಿ ತಪ್ಪು. 3 ಆಪ್ಷನ್ ಸರಿ. ಯಾವುದು, ಎ, ಬಿ, ಡಿ ಇಸ್ ದ ರೈಟ್ ಆನ್ಸರ್. ಫೈನ್ ಸರ್, ನೆಕ್ಸ್ಟ್ ಬರ್ತೀನಿ. ಕರ್ನಾಟಕದಲ್ಲಿ ಮೊದಲ ಸಹಕಾರ ಸಂಘ ಆರಂಭವಾದ ಸ್ಥಳ, ಇದು ಈಸಿ ಕ್ವಶನ್. ಕೋಆಪರೇಟಿವ್ ಬಗ್ಗೆ ಕೇಳಿದ್ದಾನೆ. ಪಂಚಾಯತ್ ರಾಜ್ ಬಗ್ಗೆ ಬಂದಿದೆ ಕ್ವಶನ್, ಇಲ್ಲೇ ತಗೊಂಡಿದ್ದೆ, ನಿಮ್ಗೆ ಗೊತ್ತಿದೆ. ಅದು ಬಿಟ್ರೆ ಇನ್ಯಾವುದು, ರೂರಲ್ ಡೆವಲಪ್ಮೆಂಟ್ ಬಗ್ಗೆ ಬಂದಿದೆ, ಒಂದೇನೋ ಬಂದಿತ್ತು ಅನ್ಕೋತೀನಿ, 1-2. ಮತ್ತೆ ಇದು ಕೇಳಿದ್ದಾನೆ, ಯಾವುದು, ಭೂ ಸುಧಾರಣೆ. ಎಲ್ಲ ಒಂದು ಕ್ವಶನ್ ಬಂದಿತ್ತು ಅಂತ. ಭೂ ಸುಧಾರಣೆ ತಗೊಂಡಿದ್ದೀನಿ ನಾನು, ಇಲ್ಲ ತಗೊಂಡಿಲ್ಲ, ನೋ ಪ್ರಾಬ್ಲಮ್. ಓಕೆ, ಭೂ ಸುಧಾರಣೆ ಒಂದು ಕ್ವಶನ್ ಅಂತ ಬಂದಿತ್ತು ಅನ್ಕೋತೀನಿ. ಕರ್ನಾಟಕದ ಮೊದಲ ಸಹಕಾರ ಸಂಘ ಆರಂಭವಾಗಿದ್ದು, ಇದು ಗೊತ್ತಿದೆ, ಕಣಗಿನಹಾಳ ಅಲ್ವಾ, ಗದಗ್. ಅದರ ಅಧ್ಯಕ್ಷರು ಪಿತಾಮಹ ಯಾರು ಅಂತಾನು ಕೂಡ ಕೇಳ್ತಾನೆ, ಸಿದ್ದನಗೌಡ, ಸಣ್ಣಗೌಡರ ಪಾಟೀಲ್. 2 ಕ್ವಶನ್ ಒಟ್ಟಿಗೆ ತಗೊಂಡಿದ್ದೀನಿ ಇಲ್ಲಿ. 2 ಈಸಿ ಕ್ವಶನ್ ಆಯ್ತು, ಅದಕ್ಕೆ ತಗೊಂಡಿದ್ದೀನಿ. ಓಕೆ, ಸೊ ಈ ತರದ್ದು ಕೂಡ ಬರ್ತವೆ. ಕೋಆಪರೇಟಿವ್, ರೂರಲ್ ಡೆವಲಪ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದೇ ವಿಡಿಯೋದಲ್ಲಿ ಮಾಡಿದೀವಿ ನೋಡಿ, ಏನೇನು ಓದಬೇಕು ಅಂತ. ಅದರ PDF ಆ ವಿಡಿಯೋದಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ತಗೋಬಹುದು. ಸೊ ಇದಿಷ್ಟು ನೋಡಿ ಪ್ರಮುಖವಾಗಿ ನಮಗೆ ಈ ಒಂದು ಸಂವಿಧಾನದಲ್ಲಿ ಬಂದಿತ್ತು. ಸೊ ಇಷ್ಟ ಆಗಿರೋ ಲೈಕ್. ಏನಾದ್ರು ಮಿಸ್ ಮಾಡಿದ್ರೆ ಕ್ವಶನ್, ಮಿಸ್ ಮಾಡಿಲ್ಲ ಅನ್ಕೋತೀನಿ, ಮಿಸ್ ಮಾಡಿದ್ರೆ ಕಮೆಂಟ್ ಮಾಡಿ. ಸೊ ಸಂವಿಧಾನದ ಯೂಶಲಿ ಜಾಸ್ತಿ ಕೇಳ್ತಾನೆ, ಈ ಸಲ ಅಷ್ಟು ಕೇಳಿಲ್ಲ, ಕ್ವಶನ್ ಜಾಸ್ತಿ ಬಂದಿಲ್ಲ. 12, 15 ಎಲ್ಲ ಬರ್ತಿತ್ತು. ಈ ಸಲ 8, 10, 8, 9 ಕ್ವಶನ್ ಬಂದಿರೋ ಹೆಚ್ಚು ಅನ್ಕೋತೀನಿ ಅಷ್ಟೇ. ಓಕೆ, ಒಂದೊಂದ್ಸಲ ಒಂದೊಂದರ ಅವ್ನ ಪ್ಯಾಟರ್ನ್ ಏನ್ ಮಾಡ್ತಾನೆ, ಬೇಕು ಅಂತಾನೆ ಬೇಕಾದ್ರೆ ನೆಕ್ಸ್ಟ್ ಎಕ್ಸಾಮ್ಗೆ ಸಂವಿಧಾನದ ಹೆಚ್ಚು ಕೇಳಬಹುದು. ಓಕೆ, ಇತಿಹಾಸದ ಕಮ್ಮಿ ಕೇಳೋದು. ಈ ಸಲ ಇತಿಹಾಸ ಜಾಸ್ತಿ ಕೇಳಿದೆ ಅನ್ಕೋ ನೋಡಿ, ಇತಿಹಾಸನೂ ಕೂಡ ಮುಂದೆ ಮಾಡೋಣ. ಸೊ ನಮ್ಮ ಲಿಂಕ್ ಕೊಡ್ತೀನಿ, ಪ್ಲೇ ಲಿಸ್ಟ್ ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ಕೂಡ ಇದನ್ನ ತಾವು ನೋಡಬಹುದು ಸ್ನೇಹಿತರೆ. ನಮ್ಮ ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ನಾವು ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇದೆ. ನೆಕ್ಸ್ಟ್ ವಿಡಿಯೋ ಪುನಃ ಸಿಗ್ತೀನಿ. ಎನಿ ಡೌಟ್ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ನಮಸ್ಕಾರ, ಧನ್ಯವಾದ.